ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಈ ದೇವರ ವಾಕ್ಯದಿಂದ ಬಲಪಡಿಸುವುದಕ್ಕೂ ಭೇಟಿ ಮಾಡುವುದಕ್ಕೂ ನಾನು ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೈವಜನರೇ, ಪ್ರತಿ ಮುಂಜಾನೆಯಲ್ಲಿ ವಾಕ್ಯದಿಂದ ನಮ್ಮ ದಿನವನ್ನು ಆರಂಭಿಸುವುದು ಬಹಳ ಆಶೀರ್ವಾದಕರ. ಯಾಕೆಂದರೆ ಈ ದಿನದಲ್ಲಿ ಸತ್ಯವೇದ ನಮಗೆ ಹೀಗೆ ಮಾತನಾಡ್ತಾ ಇದೆ. ಜ್ಞಾನೋಕ್ತಿ 13ನೇ ಅಧ್ಯಾಯದ 13ನೇ ವಚನದಲ್ಲಿ, ದೇವರ ವಾಕ್ಯವನ್ನು ಉಲ್ಲಂಘಿಸುವವನು ನಾಶವಾಗುವನು, ಆಜ್ಞೆಯನ್ನು ಭಯಭಕ್ತಿಯಿಂದ ಕೈಕೊಳ್ಳುವನು ಸುಫಲವನ್ನು ಹೊಂದುವನು. ಪ್ರಿಯ ದೈವಜನರೇ, ದೇವರ ವಾಕ್ಯಗಳನ್ನು ಉಲ್ಲಂಘಿಸುವಂಥದ್ದು, ನಿರಾಕರಿಸುವಂಥದ್ದು, ನಿರ್ಲಕ್ಷ್ಯ ಮಾಡುವಂಥದ್ದು ಅದು ನಮ್ಮ ಜೀವಿತಕ್ಕೆ ಎಂದಿಗೂ ಕೂಡ ಆಶೀರ್ವಾದವನ್ನು, ಲಾಭವನ್ನು ತಂದುಕೊಡುವುದಿಲ್ಲ. ಪ್ರಿಯ ದೈವಜನರೇ, ಯಾಕೆಂದರೆ ಆಜ್ಞೆಯನ್ನು ಭಯಭಕ್ತಿಯಿಂದ ಕೈಕೊಳ್ಳುವಾಗ ನಾವೇ ಸುಫಲವನ್ನು ಹೊಂದುವಂಥವರಾಗಿರ್ತೇವೆ. ಯಾಕೆಂದರೆ ಈ ವಾಕ್ಯದಲ್ಲಿ ಇದೆ ಜೀವ, ಈ ವಾಕ್ಯದಲ್ಲಿ ಇದೆ ಶಕ್ತಿ, ಈ ವಾಕ್ಯದಲ್ಲಿ ಇದೆ ಸಕಲ ಕಾರ್ಯದ ಒಂದು ಬಿಡುಗಡೆ. ಪ್ರಿಯ ದೇವಜನರೇ, ಹಾಗಾಗಿ ಇಲ್ಲಿ ಜ್ಞಾನೋಕ್ತಿಯಲ್ಲಿ ವಚನ ಹೀಗೆ ಬಲಪಡಿಸ್ತಾ ಇದೆ, ಆಜ್ಞೆಯನ್ನು ಭಯಭಕ್ತಿಯಿಂದ, ಹೇಗಂತೆ ಭಯಭಕ್ತಿಯಿಂದ ದಿನಾಗಲೂ ವಾಕ್ಯಕ್ಕಾಗಿ ನಾವು ತವಕದಿಂದ ಕಾಯುತ್ತಾ ಈ ವಾಕ್ಯವನ್ನು ಕೈಕೊಳ್ಳುವುದರಿಂದ ನಮಗೊಂದು ಸುಫಲ, ಒಂದು ಒಳ್ಳೆಯ ಫಲವನ್ನು ನಾವು ಹೊಂದಿಕೊಳ್ಳುವಂಥವರಾಗಿರ್ತೀವಿ. ನಮ್ಮ ಜೀವಿತದಲ್ಲಿ ಯಾವಾಗಲೂ ಕೂಡ ನಮಗೆ ಒಳ್ಳೆಯದು ಎಲ್ಲಿಂದ ದೊರಕುತ್ತದೆ, ಯಾವ ಮಾರ್ಗದಿಂದ ಲಭ್ಯವಾಗ್ತದೆ ಅಂದರೆ ಅದು ದೇವರ ವಾಕ್ಯದ ಮಾರ್ಗದಿಂದ. ಪ್ರಿಯ ದೇವಜನರೇ, ಆತನ ವಾಕ್ಯದಲ್ಲಿ ಇದೆ ಆಶೀರ್ವಾದ, ಆತನ ವಾಕ್ಯದಲ್ಲಿ ಇದೆ ನಮ್ಮ ಜೀವಿತವನ್ನು ದಿನದಿಂದ ದಿನಕ್ಕೆ ಮೇಲಕ್ಕೆ ಮೇಲೆ ಉತ್ತಮ ಒಂದು ಘಟ್ಟಕ್ಕೆ ಹೊತ್ತುಕೊಂಡು ಒಯ್ಯುವಂಥ ಶಕ್ತಿ. ಅದಕ್ಕಾಗಿ ಪ್ರಿಯ ದೈವಜನರೇ, ಆತನ ವಾಕ್ಯವನ್ನು ಕೈಕೊಳ್ಳುವುದರಿಂದ ಇವತ್ತು ನಿಮಗೊಂದು ಆಶೀರ್ವಾದ ಕಾದಿದೆ. ಆತನ ವಾಕ್ಯವನ್ನು ನೀವು ತವಕದಿಂದ ಸ್ವೀಕರಿಸುವುದರಿಂದ ಇವತ್ತು ನಿಮಗೊಂದು ಬಿಡುಗಡೆ ಉಂಟು. ಪ್ರಿಯ ದೈವಜನರೇ, ಅದನ್ನು ನಂಬ್ತೀರಾ? ಈ ವಾಕ್ಯವನ್ನು ದೇವರೇ ಭಯಭಕ್ತಿಯಿಂದ ನಾನು ಸ್ವೀಕರಿಸ್ತೇನಪ್ಪ, ಹೃದಯದಲ್ಲಿ ನಾನು ಇದನ್ನು ಸ್ವೀಕರಿಸ್ತೇನೆ ಅಂತ ಒಪ್ಪಿಕೊಂಡು ನಾವು ಪ್ರಾರ್ಥಿಸುವುದಾದರೆ ಕರ್ತನು ಈ ದಿನವನ್ನು ಈ ವಾಕ್ಯದ ಬಲದಿಂದ ನಮ್ಮನ್ನು ಆಶೀರ್ವದಿಸ್ತಾರೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರಪ್ಪ. ನಿನ್ನ ವಚನ ಪ್ರಿಯ ಮಕ್ಕಳೊಟ್ಟಿಗೆ ಹೀಗೆ ಮಾತನಾಡಿದಕ್ಕಾಗಿ ವಂದನೆ. ಹೌದು ಅಪ್ಪ, ದೇವರ ವಾಕ್ಯಗಳನ್ನು ಭಯಭಕ್ತಿಯಿಂದ ಕೈಕೊಳ್ಳುವುದರಿಂದ ನಮಗೊಂದು ಸುಫಲ ಒದಗುತ್ತದೆ ಅನ್ನುವ ಪ್ರಕಾರ ಪ್ರಿಯ ಮಕ್ಕಳನ್ನು ಆಶೀರ್ವದಿಸು ಅಪ್ಪ. ಈ ವಾಕ್ಯದಿಂದ ಬರಬೇಕಾದ ಪ್ರತಿ ಆಶೀರ್ವಾದದ ದ್ವಾರಗಳನ್ನು ಅವರಿಗೆ ತೆರೆಯ ಮಾಡಿಕೊಡುವಂಥವರಾಗ್ರೆ ಅಪ್ಪ. ಈ ವಾಕ್ಯದನ್ನು ಕರ್ತನೆಪ್ಪ ಅವರು ಸ್ವೀಕರಿಸುವಾಗ ಅದು ಅವ್ರ ಜೀವಿತದಲ್ಲಿ ಕಾರ್ಯ ಮಾಡಲಿ ಕರ್ತನೆಪ್ಪ. ಆಶೀರ್ವಾದ ಮಾಡು, ಬಿಡುಗಡೆಯ ಮಾರ್ಗದಲ್ಲಿ ಅವ್ರನ್ನ ನಡೆಸು, ದಿನದಿಂದ ದಿನಕ್ಕೆ ಒಂದು ಸುಫಲತೆಯನ್ನು ಹೊಂದುವಂತೆ ಸಹಾಯ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರ ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 5600991. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815.